ಉಬರ್ ಕ್ಯಾಬ್ಗಳಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಚಾಲಕರು ಮತ್ತು ಪ್ರಯಾಣಿಕರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ಸಹಕಾರ್ ಟ್ಯಾಕ್ಸಿ ಎಂಬ ಹೊಸ ಆಪ್ ಅನ್ನು ತರ್ತಾ ಇದೆ. ಈ ಆಪ್ನ ಮೂಲಕವಾಗಿ ಉಬರ್ ಮಾದರಿಯಲ್ಲೇ ರೈಡರ್ ಸರ್ವಿಸ್ಗಳನ್ನ ಕೊಡ್ತಾರೆ. ಚಾಲಕರು ನೋಂದಣಿ ಮಾಡಿಕೊಳ್ಳಬಹುದು. ರೈಡ್ನ ಎಲ್ಲ ಮೊತ್ತ ಚಾಲಕರಿಗೆ ವರ್ಗ ಆಗುತ್ತೆ ಅಂತ ಇವತ್ತು ಅಮಿತ್ ಶಾ ತಿಳಿಸಿದ್ದಾರೆ. ಈ ಮಧ್ಯೆ ಲೋಕಸಭೆಯಲ್ಲಿ ವಲಸೆ ವಿದೇಶಿಗರ ಮಸೂದೆ ಪಾಸ್ ಆಗಿದೆ. ಭಾರತದೊಳಗೆ ಅಕ್ರಮವಾಗಿ ಪ್ರವೇಶ ಮಾಡೋದು ಐಡಿಯಾನೋ ಓಕೆ, ಬಟ್ ಯಾಕೆ ಗೌರ್ಮೆಂಟ್ ಇದ್ರೊಳಗೆ ಎಂಟರ್ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ನಂಬರ್ 1 ಆಗಬಾರ್ದಾ ಸರ್? ಆಗಬಾರ್ದು ಅಂತಿಲ್ಲ. ಐಡಿಯಾ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ವೈ ಇಸ್ ಇಟ್ ಗೌರ್ಮೆಂಟ್ ಎಂಟರಿಂಗ್ ಇನ್ ಟು ದಿಸ್ ಬಿಸ್ನೆಸ್ ಅಂತ. ಓಕೆ, ನಂಬರ್ 2 ಇದರ ಬಿಸ್ನೆಸ್ಸಿನ ಮಾಡೆಲ್ ಏನು ಅಂತ ಗೊತ್ತಿಲ್ಲ. ಸರ್ಕಾರ ತಾನು ದುಡ್ಡು ಹಾಕತ್ತಾ ಅಥವಾ ಇದರಲ್ಲಿ ಏನಾದ್ರು ಒಂದು ಪರ್ಸೆಂಟೇಜ್ ತೆಕ್ಕೊಂಡು ಅದನ್ನು ನಡೆಸತ್ತೆ? ಬಿಕಾಸ್ ದರ್ ಇಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್. ನನಗೆ ಗೊತ್ತಿಲ್ಲ ಅದು. 3ನೇದು ಭಾಳ ಗಲಾಟೆ ನಡೀತಿರೋದೇನೆಂದರೆ ಕೆಲವು ಕಡೆಗಳಲ್ಲಿ ಟ್ಯಾಕ್ಸ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ವಾಪಸ್ಸು ಕೆಲವು ಆ್ಯಪ್ಗಳಲ್ಲಿ ಅನ್ನೋದನ್ನ. ಓಲಾ ಒಬ್ಬರದ್ದು ಆಗತ್ತೆ ಟ್ಯಾಕ್ಸ್ಗಳು, ಅದು ಏನಾಗುತ್ತೆ ಅಂತ ಲೆಟ್ ಅಸ್ ಸಿ. ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ನೋಡೋಣ. ಈ ಎಕ್ಸ್ಪೆರಿಮೆಂಟ್ಗಳು ಆಯಾ ರಾಜ್ಯಗಳಲ್ಲಿ ನಡೆದಿದೆ, ಟ್ರೈ ಮಾಡೋಕೆ ಹೋಗಿದ್ದಾರೆ. ಈಗ ನೋಡೋಣ ರಾಷ್ಟ್ರ ಮಟ್ಟದಲ್ಲಿ ಏನಾಗುತ್ತೆ. ಗ್ರೇಟರ್ ಬೆಂಗಳೂರು ಮಸೂದೆನ ವಾಪಸ್ ರಾಜ್ಯಪಾಲರು ಕಳಿಸಿದಾರಲ್ಲ, ಅದಕ್ಕೆ ವಿಜಯೇಂದ್ರ ಸ್ವಾಗತಿಸ್ತಾರಂತೆ. ಇದು ತಪ್ಪಿದು, ಹಂಗಾಗಿ ಈಗ ವಿವೇಕದ ಕ್ರಮ ಅಲ್ಲ, ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಇದು ಅಂತೆಲ್ಲ ಹೇಳಿದ್ದಾರೆ. ಆದರೆ ಶಾಸಕ ರಿಜ್ವಾನ್ ಅರ್ಷದ್ ಮಾತ್ರ ಅದರ ಪರ ನಿಂತು ಬೆಂಗಳೂರಿನಲ್ಲಿ ಒಂದು ಗುಂಡಿನೂ ಮುಚ್ಚಕ್ಕಾಗಲ್ಲ BBMP ಇದ್ದರೆ. ಸದ್ಯದ ವ್ಯವಸ್ಥೆಯಿಂದ ಅದು ಸಾಧ್ಯನೇ ಇಲ್ಲ ಅಭಿವೃದ್ಧಿ. ಗ್ರೇಟರ್ ಬೆಂಗಳೂರು ಆದರೆ ಹೇಗದು? ಏನು ಲಾಜಿಕಲ್ ಹೇಳ್ತೀನಿ, ಏನು ಲಾಜಿಕ್ ಏನು? ಇರೋ ಬೆಂಗಳೂರು BBMPಲಿರೋ ಆದಾಯನೇ ಇಷ್ಟಿರೋ ಆದಾಯನ ನಮ್ಮನ್ನೇ ಬೆಂಗಳೂರಿನವ್ರನ್ನೇ ಕ್ಯಾಕರ್ಸಿ ಥೂಚಿ ಅಂತ ದಿನ ಬೆಳಗಾದ್ರೂ ಉಗಿಯೋರಿಗೆಲ್ಲ ಕೊಟ್ಟು ನಮ್ಮನ್ನ ಮಾರ್ಸಲ್ಲೋ ಮೂನಲ್ಲೋ ಇರೋ ಥರ ಇಟ್ಕೊಂಡು ಅದ್ರ ಮಧ್ಯದಲ್ಲಿ ಹಾಲನ್ನ ಕಡು ನಾಲ್ಕು ಇಡು ಇದು ಅಂತ ಎಲ್ಲ ಕಿತ್ಕೊಂಡು ಅದರ ಮಧ್ಯದಲ್ಲಿ ಮೆಷಿನ್ನ ಗ್ಯಾರಂಟಿ ರೂಪದಲ್ಲಿ ಕೊಡೋ ರಾಜಣ್ಣ ಎಂಬ ಮಂತ್ರಿ ಮಧ್ಯ ಇದು ಹೆಂಗಾಗತ್ತೆ? ಗ್ರೇಟರ್ ಬೆಂಗಳೂರು ಅನ್ನೋದು ಏನೂ ಆಗಲ್ಲ. ಬೆಂಗಳೂರಿನ ದುಡ್ಡು ಹಾಕ್ತಿರೋ ಟ್ಯಾಕ್ಸು ಮತ್ತು ಇದರ ಬೇಸಲ್ಲಿರೋ ದುಡ್ಡು ಏನಾಗುತ್ತೆ, ಹೊರಕೋಗುತ್ತೆ ಅಷ್ಟೇ. ಅವ್ರು ಅದಕ್ಕೆ ಮಾಡ್ಕೋತಿರೋದು ಅದನ್ನು. ಅವ್ರಿಗೆ ಅಲ್ಲಿ ಫಂಡ್ಸ್ ಇಲ್ಲ, ಆ ಫಂಡ್ಸನ್ನ ಇಲ್ಲಿಂದ ಎತ್ಕೊಂಡು ಹೋಗೋಕ್ಕೆ ಅದು ಅಷ್ಟೇ, ಇನ್ನೆಂಥದ್ದು ಇಲ್ಲ ಅದರಲ್ಲಿ. ಎಸ್